ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರನೂ ಹೊಸತನದಲ್ಲಿ ಹುಡುಕಾಟದಲ್ಲಿರುವಂತಹ ನಿಮಗೆ ನಿಮ್ಮ ಮನೆಗೆ ಬೇಕಾದಂತಹ ಹೊಸ ವಿನ್ಯಾಸದ ಅಡುಗೆ ಮನೆಗಳ ಪರಿಚಯ ಮಾಡೋದೇ ನಮ್ಮ ಆಹಾ ಅಡುಗೆ ಮನೆಯ ಸ್ಪೆಷಾಲಿಟಿ. ಹಾಗಿದ್ರೆ ಈ ವಾರ ಯಾವ ವೆರೈಟಿ ಕಿಚನ್ ಅನಾವರಣವಾಗುತ್ತೆ? ಕುತೂಹಲನ? ಬನ್ನಿ ಹಾಗಿದ್ರೆ ತಡೆಯಾಕೆ ಈ ವಾರದ ಆಹಾ ಅಡುಗೆ ಮನೆಯನ್ನ ಆರಂಭಿಸೋಣ. ಅಡುಗೆ ಮನೆಯಲ್ಲಿ ಎಷ್ಟು ವೆರೈಟಿನ ತೋರಿಸಿದ್ರು ಮತ್ತಷ್ಟು ವೆರೈಟಿಗಳು ನಮ್ಮ ಮುಂದೆ ಕಾಣಿಸ್ತಾನೆ ಇರ್ತವೆ, ಅದನ್ನು ನಿಮ್ಮ ಮುಂದೆ ನಾವು ತರ್ತಾನೆ ಇರ್ತೀವಿ. ಅದೇ ರೀತಿ ಇವತ್ತು ನಾವು ಸದಾಶಿವನಗರದ ರಿತಿಯವರ ಅಡುಗೆ ಮನೆಯಲ್ಲಿದ್ದೀವಿ. ಇವರ ಅಡುಗೆ ಮನೆಯ ಸ್ಪೆಷಾಲಿಟಿ ಏನು ಅಂತಂದರೆ ಎಲ್ಲ ಪುನರ್ಬಳಕೆಯ ವಸ್ತುಗಳಿಂದ ಕಸದಿಂದ ರಸವನ್ನು ತಯಾರಿಸಿ ರಸ ತಯಾರಿಸುವಂತಹ ಅಡುಗೆ ಮನೆಯನ್ನು ತಯಾರಿಸಲಾಗಿರುವಂಥದ್ದು. ಹಾಗಿದ್ರೆ ಇದರ ಸ್ಪೆಷಾಲಿಟಿನ ಅವರಿಂದ ತಿಳ್ಕೊಳ್ಳೋಣ. ಮೊದಲಿಗೆ ರಿತಿಯವ್ರನ್ನ ವೆಲ್ಕಮ್ ಮಾಡೋಣ ನಮ್ಮ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನನಗೂ ಬಹಳ ಸಂತೋಷ ನಿಮ್ಮ ಜೊತೆ ಇವತ್ತಿರೋದರಲ್ಲಿ. ವಂಡರ್ಫುಲ್. ನಿಮ್ಮ ಅಡುಗೆ ಮನೆ ನಿಜಕ್ಕೂ ಬಹಳ ಸುಂದರವಾಗಿದೆ ಮತ್ತು ನೋಡ್ತಾ ಇದ್ದಂತೆ ಒಂದು ಡಿಫ್ರೆಂಟ್ ಅನ್ನೋ ಫೀಲ್ ಬಂದೇ ಬಿಡುತ್ತೆ. ಸೊ ಎಷ್ಟು ಡಿಫ್ರೆಂಟ್ ನಿಮ್ಮ ಅಡುಗೆ ಮನೆ ಬೇರೆ ಅಡುಗೆ ಮನೆಗಳಿಗೆ ಹೋಲಿಸಿದ್ರೆ? ನನಗೆ ಯಾವಾಗಲೂ ಒಂದು ಅಡುಗೆ ಮನೆ ಒಳಗೆ ಕಾಲಿಟ್ಟಾಗ ಹೇಗಿರ್ಬೇಕು ಅನ್ನಿಸ್ತೋ ಅದೆಲ್ಲ ಒಂದು ರೀತಿಲಿ ನನ್ನ ಮನೇಲೆ ನಿರ್ಮಾಣ ಮಾಡ್ಕೊಂಡಿದೀನಿ ಅನ್ಸುತ್ತೆ ನನಗೆ. ಅಂದ್ರೆ ನನಗೆ ಅಡುಗೆ ಮನೆ ಅಂದ್ರೆ ಬೆಳಕಾಗಿರ್ಬೇಕು, ಮನೆ ಒಳಗೆ ಇರಬೇಕು, ಮನೆಯದು ಒಂದು ಅಂಶವಾಗಿರ್ಬೇಕು, ಅದ್ರಲ್ಲಿ ಯಾರಾದ್ರೂ ಒಳಗೆ ಬಂದು ಆಚೆ ಹಂಗೆ ಹೋಗೋಕೆ ಆಗ್ಬೇಕು. ಅದ್ರಲ್ಲಿ ಮೇನ್ಲಿ ಮುಖ್ಯವಾಗಿ ನನಗೆ ನ್ಯಾಚುರಲ್ ಲೈಟ್ ಬೆಳಕು, ಸೂರ್ಯದ ಬೆಳಕಿರ್ಬೇಕು ಅಂತ. ಮತ್ತೆ ಎಕ್ಸ್ಟ್ರಾ ಲೈಟ್ಸ್ ಗಳು ಬಿಕಾಸ್ ಹೆಂಗಸರು ಅಥವಾ ಮನೆಯವ್ರು ಯಾರೇ ಇರ್ಲಿ ಎಷ್ಟೋ ಹೊತ್ತು ಇದ್ರಲ್ಲೇ ಕಳೀತಾರೆ, ಅವಾಗ ನ್ಯಾಚುರಲ್ ವಾತಾವರಣದಲ್ಲಿ ಇರೋಣ ಅಂತ ನನಗೆ ಬಹಳ ಆಸೆ. ಸೊ ಆ ರೀತಿ ನಾನು ನಾವೆಲ್ಲ ಸೇರಿ ಈ ಮನೇಲಿ ಮಾಡ್ಕೊಂಡಿದ್ವಿ. ನಮ್ಮ ಯಜಮಾನ್ರು, ನಾನು, ನನ್ನ ಮಗಳು ಅನ್ಸುತ್ತೆ ನನಗೆ. ಅದು ಒಂದು ಬಹಳ ಸಂತೋಷದ ವಿಷಯ ನನಗೆ. ಜೊತೆಗೆ ನಿಮ್ಮ ಪ್ಲೇಸಿಂಗ್ ನೀವು ಹೇಳ್ಸಂಗೆನೆ ನಿಮ್ಮ ಹಾಲ್ ನಲ್ಲೇನೆ ಒಂದು ಪಾರ್ಟ್ ಆಫ್ ದಿ ಹಾಲ್ ಓಪನ್ ಕಿಚನ್. ಸೊ ನೀವು ಪಾರ್ಟ್ ಆಫ್ ದ ಡಿಸ್ಕಷನ್ ಇರಬಹುದು, ಅಲ್ಲಿ ಏನೇ ಯಾರೇ ಬಂದ್ರು. ಸೊ ಅದು ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅಂತ ಅನ್ಸುತ್ತೆ. ಈ ಜಾಗನ ಅಳವಡಿಸ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಆರ್ಕಿಟೆಕ್ಟ್ ಅವ್ರನ್ನ ಕೇಳಿದಾಗ್ಲೂ ಅವರು ಪ್ಲಾನ್ ಕೊಟ್ಟಿದ್ದ ಪ್ರಕಾರ ಮನೇಲಿ ಈ ಒಂದ್ ಜಾಗನೇ ಕಿಚನ್ನಿಗೆ ಸರಿ ಹೋಗುತ್ತೆ ಅಂತ ಅವ್ರು ಹೇಳಿದ್ರು. ಪರ್ಫೆಕ್ಟ್ ಪ್ಲೇಸ್ ಅದು ಇದೊಂದೇ ಆ ಪ್ಲಾನ್ ನೋಡ್ಕೊಂಡು ಹೋದ್ರೆ ಇದು ಒಂದೇ ಮೋಸ್ಟ್ ಸೂಟಬಲ್ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ನೀವು ನೋಡಿದ್ರೆ ಎಲ್ಲೂ ಕಿಟಕಿಗಳು ಕಟ್ಟೋಂಗಿಲ್ಲ, ಬಿಕಾಸ್ ಮನೆ ಮಧ್ಯೆ ಬರುತ್ತೆ. ಸೊ ಆ ತರ ಮಾಡಿದ್ರೆ ಹೇಗೆ ಇದಕ್ಕೆ ಇವಾಗ ನಮ್ಮ ಯಜಮಾನ್ರಿಗೆ ಬಹಳ ಹಿ ಫೀಲ್ಸ್ ದಟ್ ಎನ್ವೈರನ್ಮೆಂಟ್ ಇದಾಗಿರ್ಬೇಕು, ಇಕೋ ಫ್ರೆಂಡ್ಲಿ ಆಗಿರ್ಬೇಕು. ಸೊ ಈ ಚಿಮ್ನಿನೋ ಅಥವಾ ಇದೂನೋ ಯಾವ್ದೋ ಹಾಕಬಾರ್ದು ಅಂತ ಹಿಂಗ. ಸೊ ಆ ತರ ಇದು ಮಾಡಬಾರ್ದು ಅಂತ ಅವರಿಗೆ. ಸೊ ಅದು ಮಾಡುವಾಗ ಯಾವ ರೀತಿ ಬೆಳಕು ತರೋದು ಅಂತ ಒಂದು ಪ್ರಶ್ನೆ ಇತ್ತು. ಸೊ ನಾವು ಯೋಚನೆ ಮಾಡಿರೋದು ಇಲ್ಲಿ ಓಪನ್ ಇಟ್ರೆ ಅವಾಗ ಮೇಲಿಂದ ಸೂರ್ಯದ ಬೆಳಕು ಬರ್ಬೋದು ಅಂತ ಒಂದು ಐಡಿಯಾ. ಸೊ ಆ ರೀತಿ ಅದೊಂದು ಕಾರಣ. ಮತ್ತೆ ನನಗನ್ಸ್ತು, ನಾನು ಯಾವಾಗ್ಲೂ ಯಾರ ಬೇರೆ ಬಾಡಿಗೆ ಮನೆಗಳೆಲ್ಲ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಈ ತರ ಕಬೋರ್ಡ್ಗಳು ತೆಗೆದು ಒಂದೊಂದ್ಸತಿ ನಾವೇ ಮರ್ತೋಗ್ತೀವಿ, ಇಲ್ಲಿ ಇಟ್ಟಿದೀವ, ಇದೆಲ್ಲಿ ಅಂತ. ಅದು ಇನ್ನೊಬ್ರು ಬಂದು ಒಂದ್ ದಿವಸ ಮತ್ತೆ ಯಾರಾದ್ರೂ ಬಂದು ಒಂದ್ ದಿವಸ ಏನಾದ್ರು ಬೇರೆ ಕಡೆ ಇಟ್ಬಿಟ್ರೆ ಹುಡುಕ್ಬೇಕು. ಸೊ ಐ ಥಾಟ್ ಇಲ್ಲಿ ಎಲ್ಲ ಆಚೆ ಕಡೆ ಇಟ್ಕೊಂಡ್ಬಿಟ್ರೆ ಗಾಜ್ ಬಾಟಲ್ ಕಣ್ ಕಾಣೋ ತರ ಸ್ವಲ್ಪ ಇಟ್ಕೊಂಡಿದ್ರೆ ಹಿಂಗೆ ತೆಗೆದು ಹಾಕಿ ಹ್ಯಾಂಡಿ ಬೇಗ ಆಗುತ್ತೆ. ಕರೆಕ್ಟ್. ಸೊ ಅವೆರಡು ಇದುಗಳೇ. ಮತ್ತೆ ಪ್ಯಾನ್ಸ್ ಏನಿದ್ರು ಕಣ್ಣಿಗೆ ಕಾಣ್ಬಿಟ್ರೆ ಅವಾಗ ಹುಡುಕ್ಬೇಕಾಗಿಲ್ಲ ಅಂತ. ಒಂದು ಕ್ಲೀನು ಮಾಡೋದು ಸ್ವಲ್ಪ ಈಸಿ ಆಗತ್ತೆ, ನೋಡ್ಕೊಂಡ್ಬಿಟ್ರೆ ಚೆನ್ನಾಗಿದೆಯಾ ಇಲ್ವಾ ತೊಳಿಬೇಕಾಗುತ್ತೆ. ಕರೆಕ್ಟ್. ಆ ರೀತಿ. ಸೊ ಏನೇನು ಇಟ್ಕೊಂಡಿದ್ದೀರಿ, ಏನೇನು ಸ್ಪೆಷಾಲಿಟಿ ನಿಮ್ಮ ಅಡುಗೆ ಮನೆ? ಓ ಶೋರ್. ಆಕ್ಚುಲಿ ಎಲ್ಲ ಕಾಣದೇ ಇರ್ಲಿ ಅಂತ ಇದಕ್ಕೆ ಆಕ್ವಾಗಾರ್ಡ್ ಒಂದು ಒಳಗಡೆ, ಮತ್ತೆ ಈ ತರ ಡ್ರೈನಿಂಗ್ ಬೋರ್ಡು ಒಳಗೆ. ಸೊ ಇದೆಲ್ಲ ಏನೇನಿದ್ರು ನನಗನ್ನಿಸ್ತು ಒಂದು ಅಡುಗೆ ಮನೆಯಲ್ಲಿ ಸುಮಾರು ಒಂಥರ ಜಾಸ್ತಿ ಕಬೋರ್ಡ್ಗಳು ಇಡ್ತಾರೆ. ಅದ್ರಲ್ಲಿ ನನಗೆ ನಿಜವಾಗ್ಲೂ ಯಾಕೋ ಅದು ಯಾವ್ದು ಎಲ್ಲಿ ಹುಡ್ಕೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸೊ ಅದಕ್ಕೆ ಐ ಥಾಟ್ ಮಿನಿಮಲ್ ಇಟ್ಕೊಳ್ಳೋಣ, ಯಾವ್ದಿದ್ರು ಒಂದೊಂದೇ ಇದ್ರೆ ಈ ಕಬೋರ್ಡಲ್ಲಿ ಇದು, ಈ ಕಬೋರ್ಡಲ್ಲಿ ಇದು ಅಂತ ಗೊತ್ತಾಗುತ್ತೆ. ಸೊ ಸ್ಪೂನ್ಸ್ ಈ ತರ ಅಂಡ್ ಪ್ಲಗ್ ಪಾಯಿಂಟ್ಸು ಅಷ್ಟೇ. ಇದು ಗ್ಯಾಸಿಗೆ ಇಂಥ ಜಾಗ ಯಾವುದು ಹೊರಗಡೆ ಕಾಣಿಸಬಾರ್ದು, ಎಲ್ಲ ನೀಟಾಗಿ ಒಳಗಡೆ ಇರ್ಲಿ, ಬಟ್ ಈಸಿಯಾಗಿ ತೆಗೆದು ನನಗೆ ಕ್ಲೀನ್ ಮಾಡೋದು ಬಹಳ ಮುಖ್ಯ. ಎಟ್ ಎನಿ ಟೈಮ್ ಇದಾಗಿ ಜಿಲ್ಲೆ ಬರಬಾರ್ದು, ಕಾಣಬಾರ್ದು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಸ್ಟೋರೇಜ್ಗೆ ಬಹಳಷ್ಟು ಅವಕಾಶ ಮಾಡ್ಕೊಂಡಿರೋದು ಬಿಕಾಸ್ ಆಚೆ ಕಡೆ ಇಲ್ಲ. ಅಂಡ್ ಈ ಕಾಲಕ್ಕೆ ಹಳೆ ಕಾಲದಲ್ಲಿ ಮನೆಗಳಲ್ಲಿ ನೋಡಿದ್ರೆ, ನಮ್ಮ ತಾಯಿ ಮನೆಯಲ್ಲಿ, ನಮ್ಮ ಅತ್ತೆ ಮನೆಯಲ್ಲೆಲ್ಲ ನೋಡಿದ್ರೆ ಇದು ಸ್ಟೋರ್ ರೂಮ್ ಅಂತ ಇಟ್ಕೊಂಡಿದ್ದಾರೆ. ಸೊ ಅದೇ ನಮಗೂ ಮನಸ್ಸಲ್ಲಿ ಒಂದ್ ರೀತಿಲಿ
ಇದೆ. ಸೊ ಈ ನ್ಯೂ ಏಜ್ ಕಿಚನ್ಸ್ ಅಲ್ಲಿ ಸ್ಟೋರ್ ರೂಮೇ ಇರೋದಿಲ್ಲ. ಹೌದು. ಬಟ್ ಅಷ್ಟಷ್ಟು ಅಕ್ಕಿ ಬೇಳೆಗಳು ನಾವು ಇಟ್ಕೋಬೇಕಾಗತ್ತೆ. ಕರೆಕ್ಟ್. ಸೊ ಅದಕ್ಕೆ ಯಾವ ರೀತಿ ಸ್ಟೋರೇಜ್ ಇದು ಮಾಡ್ಕೊಳ್ಳೋದು ಯೋಚನೆ ಮಾಡಿ ಕಿಚನ್ ಅಲ್ಲೇ ಸ್ಟೋರಿಂಗಿಗೆ ಎಲ್ಲ ಬೇಕಾದಂತ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತೆ ನಿಮ್ಗೆ ಕಿಚನ್ ನೋಡ್ತಿದ್ರೆ ಗೊತ್ತಾಗತ್ತೆ ವುಡ್ ಜೊತೆಗೆ ಬ್ಲಾಕ್ ಬಹಳ ಇಷ್ಟ ಅನ್ಸುತ್ತೆ ನಿಮ್ಗೆ. ಕರೆಕ್ಟ್. ನೋಡಿ ನಾವು ಹಾಕಿರೋ ಬಟ್ಟೆನೂ ಅದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಬ್ಲಾಕ್. ಸೊ ಐ ಫೀಲ್ ಅದು ಒಂಥರ ಕ್ಲೀನ್ ಆಗಿ ಕಾಣುತ್ತೆ. ಪೀಪಲ್ ಹೆಸಿಟೇಟ್ ಬ್ಲಾಕ್ ಇದ್ರೆ ಒಂಚೂರು ಇದ್ರೂ ಗೊತ್ತಾಗ್ಬಿಡುತ್ತೆ. ಅದ್ ನನಗೆ ಇಷ್ಟ. ಸೊ ಗೊತ್ತಾದ್ರೆ ಗೊತ್ತಾಗ್ಬೇಕು ಅಂತ ನಮ್ಗೆ. ಅವಾಗ ಕ್ಲೆನ್ಲಿನೆಸ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಆ ತರ ಒಂದು ಸ್ಟ್ಯಾಂಡರ್ಡ್ ಇಟ್ಕೋಬೇಕು. ಓಕೆ. ಸೊ ಜೊತೆಗೆ ಸ್ಟೋರಿಂಗು, ಆಮೇಲೆ ನಿಮ್ಗೆ ಎಲ್ಲೆಲ್ಲಿ ಪ್ಲೇಸಿಂಗು, ಅದೆಲ್ಲದ ಹೊರತುಪಡಿಸಿ ಇನ್ನೇನೇನು ಕೀ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡಿದ್ರಿ ನಿಮ್ಮ ಅಡುಗೆ ಮನೆ ಮಾಡುವಾಗ? ಮನೆ ಅಡುಗೆ ಮನೆ ಬಿಕಾಸ್ ಇಟ್ ಇಸ್ ಪಾರ್ಟ್ ಆಫ್ ಮೇನ್ ಹೌಸ್ ಅಲ್ವಾ. ಸೊ ಆ ರೀತಿಯಲ್ಲೇ ಯಾರು ಬಂದ್ರು ಅಂದವಾಗಿ ಕಾಣಬೇಕು ಅಂತ, ಚೆನ್ನಾಗಿ ಒಂದು ಕಾಣಬೇಕು. ಅಂಡ್ ನನ್ನ ಮಗಳಿಗೆ ಇವಾಗ 17 ವರ್ಷ. ಅವಳಿಗೆ ಅಡುಗೆ ಬಹಳ ಇಂಟ್ರೆಸ್ಟ್. ಸ್ಕೂಲಲ್ಲಿ ಹೋಗ್ತಾಳೆ, ಬಟ್ ನನಗಿಂತ ಅವಳಿಗೆ ಆಸಕ್ತಿ. ಸೊ ಶಿ ಫೆಲ್ಟ್ ದಟ್ ಯಾರು ಬಂದು ಅಡುಗೆ ಮಾಡೋದಕ್ಕೂ ಅನುಕೂಲವಾಗಿರ್ಬೇಕು ಅಂತ. ಕರೆಕ್ಟ್. ಸೊ ಆದಷ್ಟು ಅನುಕೂಲವಾಗಿ ಎಲ್ರಿಗೂ ಫ್ರೆಂಡ್ಲಿ ಆಗಿರ್ಬೇಕು. ಯಾರಾದ್ರೂ ಬಂದು ನಾವು ಮಾಡ್ತೀವಿ ಅಂತ ಹೇಳಿದ್ರು ಅವರಿಗೂ ಫ್ರೆಂಡ್ಲಿ ಆಗಿರ್ಬೇಕು. ಬೈ ಚಾನ್ಸ್ ಇದು ಹೊಗೆ ಮನೆ ಒಳಗೆಲ್ಲ ಹೋಗ್ಬಿಡ್ತು, ಹೋಗುತ್ತಾ ಇಲ್ವಾ, ಲಾಟ್ ಆಫ್ ಎಕ್ಸ್ಪೆರಿಮೆಂಟೇಷನ್ ಆಕ್ಚುಲಿ ಇದ್ರಲ್ಲಿ. ಈ ತರ ಶೆಲ್ಫ್ಗಳು ಹಾಕಿದ್ರೆ ಡೈಲಿ ಧೂಳು ಕೂತ್ಕೊಂಡು ಎಣ್ಣೆ ಕೂತ್ಕೊಂಡು ಅದು ದಿನ ಕ್ಲೀನ್ ಆಗತ್ತಾ ಇಲ್ವಾ ಇದೆಲ್ಲ ಗೊತ್ತಿಲ್ಲ. ಬಿಕಾಸ್ ಬರೀ ಮನ್ಸಲ್ಲಿ ಕಲ್ಪನೆ ಮಾಡ್ಕೊಂಡು ಕಟ್ಟಿರೋದು. ಸೊ ವಿಥೌಟ್ ಇನ್ ಕೇಸ್ ಆತರ ಏನಾದ್ರು ಆದ್ರೆ ಲೈಟ್ ಆಗಿ ಕಟ್ಟೋಣ. ಸೊ ಇದು ಕಿತ್ತಾಕ್ಬಿಟ್ಟು ಬೇರೆ ಹಾಕ್ಬಿಡೋದು. ಅವಾಗ ಅದ್ಕ ತುಂಬಾ ಹೊಗೆ ಮನೆ ಒಳಗೆ ಹೋಯ್ತು ಅಂದ್ರೆ ಇದು ಮಾಡೋದು. ಬಟ್ ಯುನೋ ವಾಟ್ ಟು ಸೇ, ದೇವರ ದಯೆ ಅದ್ ಯಾವ್ದೂ ಆಗಿಲ್ಲ. ಹೇಗೆ ನಾವು ಕಲ್ಪನೆ ಮಾಡ್ಕೊಂಡ್ವೋ ಮೋಸ್ಟ್ಲಿ ಅದೇ ರೀತಿ ನಡ್ಕೊಂಡು ಬಂದಿದೆ. ವಂಡರ್ಫುಲ್. ಆಮೇಲೆ ಎಷ್ಟು ವರ್ಷ ಆಯ್ತು ಈಗ ಇದನ್ನ ನಾವು ಬಳಸ್ತಾ? ಒಂದ್ 2-3 ವರ್ಷ ಆಯ್ತು. ಬಟ್ ಇನ್ನೂ ಒಂದು ಫ್ರೆಶ್ ಫೀಲ್ ಇದೆ. ಸಂತೋಷ. ನೀವ್ ಹೇಳ್ಬೇಕು, ನಾವು ಡೈಲಿ ನೋಡ್ತೀವಲ್ಲ, ಗೊತ್ತಾಗಲ್ಲ. ಆ ಫ್ರೆಶ್ ಫೀಲ್ ಇದೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಎಲ್ಲ ರೀಯೂಸ್ಡ್ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡಿರುವಂತದ್ದು. ಅದ್ರ ಬಗ್ಗೆ ನಾವು ನಿಮ್ಮ ಮನೆಯವರಿಂದ ಬಹಳಷ್ಟು ಮಾಹಿತಿ ಪಡ್ಕೊಳ್ಳೇಬೇಕು. ಹೌದು, ಅವ್ರದ್ದೇ ಇದೆಲ್ಲ ಐಡಿಯಾಸ್ ಇರೋದ್ರಿಂದ. ಖಂಡಿತವಾಗ್ಲೂ. ಸೊ ಅವ್ರನ್ನು ಮಾತನಾಡಿಸೋಣ. ಬನ್ನಿ. ಫ್ಲೋರ್ನಿಂದ ಹಿಡಿದು ಕ್ಯಾಬಿನೆಟ್ವರೆಗೆ, ಸಿಂಕ್ನಿಂದ ಹಿಡಿದು ಈ ಬಾಟಲ್ವರೆಗೆ ಎಲ್ಲವೂ ಮರುಬಳಕೆಯ ವಸ್ತುಗಳೇ. ಮರುಬಳಕೆಯ ವಸ್ತುವಿಂದ ಮರಳಿ ನೋಡುವಂತಹ ಕಿಚನ್ ಅನ್ನ ಮಾಡಲಾಗಿದೆ. ಈ ಕಿಚನ್ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕೋದು ಬಾಕಿ ಇದೆ. ಈ ಬ್ರೇಕ್ನ ನಂತರ